ಪ್ರಪಂಚದಲ್ಲಿ ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ಕೇಳಿರ್ತೀರಾ, ಭಾರತದಲ್ಲಿ ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ಕೇಳಿರ್ತೀರಾ, ಶ್ರೀಮಂತ ಕ್ರಿಕೆಟರ್ಗಳ ಬಗ್ಗೆ ಕೇಳಿರ್ತೀರಾ, ಆ್ಯಕ್ಟರ್ಸ್ ಬಗ್ಗೆ ಕೇಳಿರ್ತೀರಾ. ಆದರೆ ನಮ್ಮ ಕರ್ನಾಟಕದಲ್ಲಿ ಶ್ರೀಮಂತ ವ್ಯಕ್ತಿಗಳು ಯಾರು ಅಂತ ಕೇಳಿದ್ದೀರಾ? ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ 5 ಪ್ರಸಿದ್ಧ ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಮೊದಲನೇ ಸ್ಥಾನದಲ್ಲಿರೋರು ಸಿಕ್ಕಾಪಟ್ಟೆ ಶ್ರೀಮಂತರು. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಸ್ಥಾನದಲ್ಲಿರುವಂಥವರು GM ರಾವ್ ಅಂತ, GMR ಗ್ರೂಪ್ನ ಫೌಂಡರ್ ಮತ್ತು ಚೇರ್ಮನ್. ಇವರ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಅಂದರೆ ಮೂಲಸೌಕರ್ಯ ಅಭಿವೃದ್ಧಿ ಮಾಡುವಂಥದ್ದು. ಸೊ ಏರ್ಪೋರ್ಟ್ಸ್ ಆಗಿರ್ಬೋದು, ಎನರ್ಜಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಇದನ್ನು ಅಭಿವೃದ್ಧಿ ಮಾಡುವಂಥ ಒಂದು ಫೇಮಸ್ ಗ್ರೂಪು. ಇವರ ನೆಟ್ವರ್ತು $3.7 ಬಿಲಿಯನ್, ಅಂದರೆ 370 ಕೋಟಿ. 4ನೇ ಸ್ಥಾನದಲ್ಲಿರುವಂಥವರು ನಿಮ್ಮ ನೆಚ್ಚಿನ NR ನಾರಾಯಣ ಮೂರ್ತಿ, ಇನ್ಫೋಸಿಸ್ನ ಕೋ-ಫೌಂಡರು. ಭಾರತವನ್ನು IT ಸೆಕ್ಟರ್ನಲ್ಲಿ ಅಂತ ಟೇಕ್ ಆಫ್ ಮಾಡಿದಂಥ ಏಕೈಕ ವ್ಯಕ್ತಿ. ಇವರ ನೆಟ್ವರ್ತು $5.3 ಬಿಲಿಯನ್, ಅಂದರೆ 530 ಕೋಟಿ. 3ನೇ ಸ್ಥಾನದಲ್ಲಿರುವಂಥವರು ಇರ್ಫಾನ್ ರಜಾಕ್. ಇವರು ಪ್ರೆಸ್ಟೀಜ್ ಗ್ರೂಪ್ನ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರು. ಇದೊಂಥರ ರಿಯಲ್ ಎಸ್ಟೇಟ್ ಕಂಪ್ನಿ. 43,670 ಕೋಟಿ. 2ನೇ ಸ್ಥಾನದಲ್ಲಿರುವಂಥವರು ನಿಖಿಲ್ ಮತ್ತು ನಿತಿನ್ ಕಾಮತ್. ಇವರು ಝೆರೋದಾ ಗ್ರೂಪ್ನ ಫೌಂಡರ್ಸು. ಇದೊಂಥರ ಸ್ಟಾಕ್ ಬ್ರೋಕರೇಜ್ ಕಂಪನಿ. 0 ಪ್ಲ್ಯಾಟ್ಫಾರ್ಮ್ ಫೀನಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟನ್ನು ಮಾಡಿಕೊಡುವಂತಹ ಭಾರತದ ಏಕೈಕ ಕಂಪನಿ. ಟ್ರೇಡಿಂಗ್ ಮ್ಯಾನೇಜ್ಮೆಂಟಲ್ಲಿ ಭಾರತದಲ್ಲಿರುವಂಥ ಎಲ್ಲ ಕಂಪನಿಗಳಿಗಿಂತ ಫೇಮಸ್ ಕಂಪನಿ ಇವ್ರದ್ದೇನೆ. ಇವರ ನೆಟ್ವರ್ತು $8.4 ಬಿಲಿಯನ್, ಅಂದರೆ 840 ಕೋಟಿ. ಇವರನ್ನು ಭಾರತದ ಅಥವಾ ಕರ್ನಾಟಕದ ಯಂಗೆಸ್ಟ್ ಬಿಲಿಯನೇರ್ಸ್ ಅಂತ ಕೂಡ ಕರೀತಾರೆ. ಮೊದಲನೇ ಸ್ಥಾನದಲ್ಲಿರೋರನ್ನ ಹೇಳೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಪ್ 1 ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಜೀಮ್ ಪ್ರೇಮ್ಜಿ, ದ ಫೇಮಸ್ ವಿಪ್ರೋ ಗ್ರೂಪ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರು. ಇವರನ್ನ ಫಿಲಾಂಥ್ರಾಫಿಸ್ಟ್ ಅಂತ ಕೂಡ ಕರೀತಾರೆ, ಅಂದರೆ ಒಂಥರ ದಾನಿ ಅಂತ ಹೇಳ್ಬೋದು. ವಿಪ್ರೋ ಗ್ರೂಪ್ನ 67% ಇನ್ಕಮ್ ಶೇರನ್ನು ಅವರ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ಗೆ ದಾನ ಮಾಡ್ತಾನೆ ಇದ್ದಾರೆ. ಅಂದರೆ ಅದೊಂಥರ ಬಿಗ್ಗೆಸ್ಟ್ ಎಜುಕೇಷನಲ್ ಫೌಂಡೇಶನ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, COVID-19 ಟೈಮ್ನಲ್ಲಿ ಭಾರತಕ್ಕೆ ತುಂಬಾ ದಾನವನ್ನು ಕೂಡ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಅಂತೂ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಧನ್ಯವಾದ.